ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾವಿವತ್ತು ಮ್ಯಾಕ್ರೋನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಮತ್ತು ತೆಂಗಿನೆಣ್ಣೆ ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಮ್ಯಾಕ್ರೋನಿ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಸಾಫ್ಟಾಗಿ ಬಾಯ್ಲ್ ಆಗಬೇಕು ಮ್ಯಾಕ್ರೋನಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ. ಇದು ನಾನು ನನ್ನ ಮಕ್ಕಳಿಗೋಸ್ಕರ ಸಂಜೆ ಟೀ ಟೈಮಿಗೆ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿ ಆಗ್ತದೆ. ಈ ರೀತಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಒಮ್ಮೆ ಮಾಡಿಕೊಡಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬೇಯುವಷ್ಟು ನೀರು ಹಾಕಿದರೆ ಸಾಕು. ಇದು ಹೀಗೆ ಸಾಫ್ಟಾಗಿ ಬಾಯ್ಲ್ ಆಗಬೇಕು. ಈ ಥರ ಕಟ್ ಮಾಡುವಾಗ ಕಟ್ ಆಗಬೇಕು. ಈಗ ಇದನ್ನು ಇದಕ್ಕೆ ಬಸಿಬೇಕು. ನಾನು ಒಂದು ಕೂತಿರುವ ಇದಕ್ಕೆ ಬಸಿತಾ ಇದ್ದೇನೆ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿತದೆ. ಇದಕ್ಕೆ ಸ್ವಲ್ಪ 1-2-3 ಚಮಚ ಆಗುವಷ್ಟು ಎಣ್ಣೆ ಹಾಕಿ ಇದಕ್ಕೆ ಕಟ್ ಮಾಡಿಟ್ಟಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು. ಇದನ್ನು ಸ್ವಲ್ಪ ಹೊತ್ತು ಬಾಡಿಸಬೇಕು. ಬಾಡಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ, ಟೊಮೆಟೊ, ಈರುಳ್ಳಿ ಒಂದು ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕಾಗ್ತದೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಎಣ್ಣೆ ಬಿಡ್ತದೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು. ಚೆಂದ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ. ಮಾರ್ನಿಂಗಿಗೆ ಸಂಡೇ ಎಲ್ಲ ಲೇಟಾಗಿದ್ದರೆ ಹೀಗೆಲ್ಲ ತಂದಿಟ್ಟರೆ ಮಾಡ್ಬೋದು. ಸ್ವಲ್ಪ ಅರಿಶಿಣ ಹಾಕಿ, ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ. ನಾನು ತುಂಬ ಖಾರ ಮಾಡೋದಿಲ್ಲ, ಹಸಿಮೆಣಸಿನ್ಕಾಯಿ ಎಲ್ಲ ನಾನು ಹಾಕೋದಿಲ್ಲ. ಹಾಕ್ಬೋದು ನೀವು ಬೇಕು ಅಂತಾದರೆ, ದೊಡ್ಡವರಿಗೆ ಮಾಡೋದಾದರೆ. ನನ್ನ ಮಗಳಿಗೆ ಖಾರ ಆಗೋದಿಲ್ಲ, ಹಾಗಾಗಿ ನಾನು ಖಾರ ಸ್ವಲ್ಪ ಸಪ್ಪೆನೇ ಮಾಡೋದು. ಮತ್ತು ಈಗ ಅದಕ್ಕೆ ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತು ಕ್ಯಾರೆಟ್ ಹಾಕಬೇಕು. ಕ್ಯಾರೆಟನ್ನು ನಾನು ತುರಿದು ಹಾಕ್ಕೊಂಡಿದ್ದೇನೆ. ಯಾಕಂದರೆ ಕ್ಯಾರೆಟ್ ದಪ್ಪಕ್ಕೆ ಹಾಕಿದರೆ ಮಕ್ಕಳು ಸೈಡಿಗೆ ಇರ್ತಾರೆ, ತಿನ್ನುವುದಿಲ್ಲ ಅದನ್ನು. ಹಾಗಾಗಿ ನಾನು ಚೆನ್ನಾಗಿ ತುರಿದು ಹಾಕಿದ್ದೇನೆ. ಇದನ್ನು ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಕರುಮ್ ತಿನ್ನಲಿಕ್ಕೆ ಸಿಕ್ಕಿದರೆ ಚೆಂದ ಆಗ್ತದೆ. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಅಂದರೆ ಸ್ವಲ್ಪ ಹಾಕಿ, ಯಾಕಂದರೆ ಮ್ಯಾಕ್ರೋನಿಗೆ ಕೂಡ ಉಪ್ಪು ಹಾಕಿದ್ದೇನೆ ನಾನು, ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಈಗ ಇದಕ್ಕೆ ಮ್ಯಾಕ್ರೋನಿನ ಸೇರಿಸುವ. ಚೆನ್ನಾಗಿ ಕಲರಿಸಬೇಕು. ನಾನು ತುಳುವಿನವಳು, ಹಾಗಾಗಿ ಸ್ವಲ್ಪ ಕನ್ನಡ ಆಚೆ ಈಚೆ ಆಗ್ತದೆ, ಏನು ಅಂದ್ಕೊಳ್ಬೇಡಿ. ಇದಕ್ಕೀಗ 1-2-3 ಫ್ರೈಡ್ ರೈಸ್ ಮಸಾಲ ಹಾಕ್ತಾ ಇದ್ದಾನೆ. 1.5-2 ಸ್ಪೂನಷ್ಟು ಹಾಕ್ಬೋದು. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಕೆಲವು ಮಕ್ಕಳು ಖಾರ ಜಾಸ್ತಿ ತಿನ್ನುವುದಿಲ್ಲ, ನಮಗಾದರೆ ಸ್ವಲ್ಪ ಖಾರ ಇದ್ದರೆ ಚೆಂದ ಆಗ್ತದೆ ದೊಡ್ಡವರಿಗೆ. ಅದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಇದಕ್ಕೆ ನಾನೊಂದು ಕೈಯಲ್ಲಿ ವಿಡಿಯೋ ಮಾಡ್ತಾ, ಒಂದು ಕೈಯಲ್ಲಿ ಅಡುಗೆ ಮಾಡ್ತಾ ಇರೋದು. ಈಗ ಈ ಟೈಮಲ್ಲಿ ಉಪ್ಪೆಲ್ಲ ನೋಡ್ಕೊಳ್ಳಿ. ಉಪ್ಪು
ಉಪ್ಪೆಲ್ಲ ಚಪ್ಪೆ ಇದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು. ಚೆನ್ನಾಗಿ ಫ್ರೈ ಮಾಡಿ. ಉರಿಯನ್ನು ಮೆಲ್ಲ ಇಟ್ಟು ಫ್ರೈ ಮಾಡಿ. ಉಪ್ಪು ಸ್ವಲ್ಪ ಚಪ್ಪೆ ಅಂತೇಳಿ ಕಂಡಿತು ನನಗೆ, ಹಾಗೆ ಸ್ವಲ್ಪ ಹಾಕ್ತಾಯಿದ್ದೇನೆ. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ನೀವು ನೋಡಿ ಹಾಕ್ಕೊಳ್ಳಿ. ಖಾರ ಬೇಕು ಅಂತೇಳಿ ಆದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಲಿಂಬೆಹುಳಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಒಂದು ಟೊಮೆಟೊ ಹಾಕಿದ್ದೇನೆ. ಹಾಗಾಗಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬಾ ಟೇಸ್ಟಿಯಾದ ಮ್ಯಾಕ್ರೋನಿ ರೆಡಿ ಆಯಿತು. ವೆಜ್ನವರೆಲ್ಲ ಈ ಥರ ಮಾಡಿ ತಿನ್ಬೋದು, ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಈಗ ಟೇಸ್ಟಿಯಾದ ಮ್ಯಾಕ್ರೋನಿ ರೆಡಿ ಆಯಿತು. ಅದಕ್ಕೆ ಈಗ ನನ್ನ ಮಗನಿಗೆ ಎಗ್ ಬೇಕು ಅಂತೇಳಿ ಹೇಳ್ತಾ ಇದ್ದಾನೆ, ಹಾಗಾಗಿ ಅವನೇ ಮಾಡ್ತಾ ಇದ್ದಾನೆ. ಸ್ವಲ್ಪ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದಕ್ಕಿಂತ ನಿಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆ ಹಾಕ್ಬೋದು. ನಾವಿಲ್ಲಿ 3 ಮೊಟ್ಟೆ ಯೂಸ್ ಮಾಡ್ತಾ ಇದ್ದೇವೆ. 3 ಮೊಟ್ಟೆ ಹಾಕಬೇಕು. ಅವನು ಬೇರೆ ಸೀಂಟ್ತಾ ಇದ್ದಾನೆ ಮೊಟ್ಟೆಯನ್ನು, ಚೂರು ವೇಸ್ಟ್ ಆಗಬಾರ್ದು ಅಂತೇಳಿ 2-3 ಮೊಟ್ಟೆ ಯೂಸ್ ಮಾಡ್ತಿದ್ದೇವೆ ನಾವು. ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಆಗೋದಾದರೆ. ನಾನು 3 ಮೊಟ್ಟೆ ಯೂಸ್ ಮಾಡಿದ್ದೇನೆ. ಇದಕ್ಕೀಗ ಸ್ವಲ್ಪ ಸಾಲ್ಟ್ ಹಾಕಿ, ಸ್ವಲ್ಪ ಅರಶಿನ ಹಾಕ್ಬೋದು, ಹಾಕೋದಾದರೆ ಸ್ವಲ್ಪ ಅರಶಿನ ಹಾಕಿ ಇದನ್ನು ನಾವು ಈ ಬುರ್ಜಿ ಮಾಡುವ ರೀತಿ ಕೈ ಆಡಿಸಬೇಕು. ಹಾಫ್ ಫ್ರೈ ಥರ ಅಲ್ಲ, ಕೈ ಆಡಿಸ್ತಾ ಇದ್ದರೆ ಅದು ಬುರ್ಜಿ ರೀತಿ ಆಗ್ತದೆ, ಸಣ್ಣ ಸಣ್ಣಕ್ಕೆ ಕಟ್ಟಾಗ್ತದೆ. ನಾನು ಬೇಡ ಅಂತ ಹೇಳಿದ್ದಕ್ಕೆ ಅವನೇ ಮಾಡ್ಕೊಳ್ತಾನೆ, ನಾನೇ ಮಾಡ್ಕೊಳ್ತೇನೆ, ಮಾಡಿ ಹಾಕ್ಕೊಳ್ತೇನೆ ಅಂತ. ಅದು ನನ್ನ ಮಗಳು ಅನಿತಾ. ಈಗ ಇದನ್ನು ಇದರ ಜೊತೆ ಸೇರಿಸಿ ಮಿಕ್ಸ್ ಮಾಡಿದರೆ ರೆಡಿ ಆಗ್ತದೆ. ನಿಮಗೆಲ್ಲರಿಗೂ ಮ್ಯಾಕ್ರೋನಿ ಇಷ್ಟ ಆಗ್ತದೆ ಅಂತೇಳಿ ಭಾವಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಈಗ ಸರ್ವ್ ಮಾಡುವ ಸಮಯ. ನನ್ನ ಮಗಳು ಫಸ್ಟ್ ಟೇಸ್ಟ್ ನೋಡ್ತಾ ಇದ್ದಾಳೆ. ಅವಳಿಗಂತೂ ತುಂಬಾ ಇಷ್ಟ, ಡೈಲಿ ಮಾಡಿಕೊಟ್ರು ತಿಂತಾಳೆ ಅವಳು. ಆದರೆ ನಾನು ಡೈಲಿ ಮಾಡಲಿಕ್ಕೆ ಹೋಗೋದಿಲ್ಲ, ಮಂತ್ಲಿ ಒನ್ಸ್ ಮಾಡಿಕೊಡ್ತೇನೆ ಅಷ್ಟೇ. ಥ್ಯಾಂಕ್ ಯು.